बिस्मिल्लाहिर्रहमानिर्रहीम रब्बि इश्रह ली सदरी वयस्सिर ली ಅಮ್ರಿ ವಹಲುಲ್ ಉಕ್ದತನ್ ಮಿನ್ ಲಿಸಾನಿ ಯಫ್ಕಹು ಕೌಲಿ. ನನ್ನ ಎಲ್ಲ ಆತ್ಮೀಯ ಕೇಳುಗರಿಗೆ ಇಸ್ಲಾಂ ಮಾರ್ಗದರ್ಶನದಲ್ಲಿ ಸುಸ್ವಾಗತ. ನಾವು ಈ ಹಿಂದಿನ ಭಾಗದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ 6ನೇ ವರ್ಷದಲ್ಲಿ ಹಮ್ಜಾ ರಜಿಯಲ್ಲಾಹು ತಾಲಾ ಅನ್ಹು ಮತ್ತು ಉಮರ್ ರಜಿಯಲ್ಲಾಹು ತಾಲಾ ಅನ್ಹು ಅವರು ಇಸ್ಲಾಂ ಸ್ವೀಕಾರ ಮಾಡಿದ ಸಂದರ್ಭಗಳ ಬಗ್ಗೆ, ಸನ್ನಿವೇಶಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಇವತ್ತು ನಮ್ಮ ಚರ್ಚೆಯ ವಿಷಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನಬುವತದ 7ನೇ ವರ್ಷದಿಂದ ಹಿಡಿದು 10ನೇ ವರ್ಷದವರೆಗಿನ ಕಠಿಣ ವನವಾಸದ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಈ ಹಿಂದಿನ ಭಾಗದಲ್ಲಿ ತಿಳ್ಕೊಂಡಂಗೆ ಮಕ್ಕಾದ ಎಲ್ಲ ಮುಖಂಡರು ತಮ್ಮ ಆಳ್ ಮಂದಿಗೆ ದೌರ್ಜನ್ಯ ಕೊಡ್ತಾಯಿದ್ರು. ಆಮೇಲೆ ತಮ್ಮ ಸಂಬಂಧಿಕರ ಮೇಲೆ ಅನ್ಯಾಯ ಮಾಡ್ತಾಯಿದ್ರು. ನಂತರ ನಮ್ಮ ದೊಡ್ಡ ದೊಡ್ಡ ಲೀಡ್ರ್ ಅಬೂಬಕರ್ ಸಿದ್ದಿಕ್ ರಜಿಯಲ್ಲಾಹು ತಾಲಾ ಅನ್ಹು, ಆಮೇಲೆ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರ ಮೇಲೇನು ಕೈ ಹಾಕಕ್ಕೆ ಪ್ರಯತ್ನ ಮಾಡಿದರು. ನಾವು ಹಿಂದಿನ ಭಾಗದಲ್ಲಿ ತಿಳ್ಕೊಂಡೇವೆ. ಉಕ್ಬಾ ಬಿನ್ ಅಬು ಮುಯ್ಯಿತ್ ಅನ್ನೋರು ಟಿವಾಲನ್ನು ಕೊಳ್ಳಿಗೆ ಹಾಕಿ ಕೊಲ್ಲಲಿಕ್ಕೆ ಪ್ರಯತ್ನ ಪಟ್ಟಿದ್ರು. ಇಂಥ ಘಟನೆ ಎಲ್ಲ ನಡೆದಿದ್ದು ನಮ್ಮ ಅಬು ತಾಲಿಬ್ ಅವ್ರಿಗೆ ಏನೈತಲ್ಲ, ಇದು ಒಂದು ಚಿಂತೆಯ ವಿಷಯವಾಗಿ ಉದ್ಭವಿಸುತ್ತೆ. 7ನೇ ವರ್ಷದಲ್ಲಿ ಅವರು ಒಂದು ನಿರ್ಧಾರಕ್ಕೆ ಬಂದರು. ನಾವು ಇನ್ಮೇಲೆ ಮಕ್ಕಾದಾಗ ಇರೋದು ಬೇಡ, ಇಲ್ಲಿ ಅಷ್ಟು ಸೇಫ್ಟಿ ಇಲ್ಲ. ನಾವು ಒಂದು ಗುಡ್ಡ ಐತ್ರಿ, ಆ ಗುಡ್ಡದ ಹೆಸರು ಶೇಬೆ ಅಬಿ ತಾಲಿಬ್ ಅಂತ ಹೇಳಿ, ನಾವು ಆ ಗುಡ್ಡದಾಗ ಹೋಗಿ ಅಲ್ಲೇನೈತಲ್ಲ ಇರೋಣ. ಇವರಿಂತ ದೂರ ಇರೋದಷ್ಟು ಚಲೋ. ಯಾಕಂತ ಹೇಳಿದ್ರೆ ಈಗ ಉಳ್ಸಕ್ಕೆ ಯಾರ್ಯಾರು ಬರತ್ತಾರ. ಈಗ ಒಂದ್ಸಲ ಹಿಂದೆ ಅಟ್ಯಾಕ್ ಆಗಿತ್ತು ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೇರೆ ಮ್ಯಾಗೆ. ಅಂಥ ಟೈಮ್ನಾಗ ಅಬೂಬಕರ್ ಸಿದ್ದಿಕ್ ರಜಿಯಲ್ಲಾಹು ತಾಲಾ ಅನ್ಹು ನಡುವೆ ಬಂದೇನೈತಲ್ಲ ಉಳಿಸಿದ್ರು. ಹಿಂಗೆ ಆಗೋದೈತಿ. ಹಿಂಗೇನ್ರ ಆಗಿ ಅಕಸ್ಮಾತ್ ಯಾರೋ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರ ಮ್ಯಾಗೆ ಅಟ್ಯಾಕ್ ಮಾಡಿದ್ರೆ, ಅಂಥ ಟೈಮ್ನಾಗ ಇವ್ರ ಜೀವ ಹೋತು ಅಂತ ಹೇಳಿದ್ರೆ ಜೀವ ಕಳ್ಕೊಂಡು ಏನು ಮಾಡಕ್ಕೆ ಬರ್ತೈತಿ. ಆಮ್ಯಾಗ ನಾವು ಅದ್ರದ್ದು ಒಂದು ಶೇಡನ್ನು ತೀರ್ಸ್ಕೊಬೋದು ಅವ್ರ ಕಡೆ. ನಮ್ಮ ಕಡೆ ಕಸು ಐತೆ ಅಷ್ಟೇ. ಆದರೆ ಜೀವನ ಹೋದ್ಮ್ಯಾಗ ನಮ್ಗೆ ಅವ್ರ ಕಡೆ ದ್ವೇಷ ತೀರಿಸ್ಕೊಂಡ ಏನು ಪ್ರಯೋಜನ? ನಮಗೆ ಅದೆಲ್ಲ ಬೇಕಾಗಿಲ್ಲ. ಈಗ ನಮಗೆ ಜೀವ ಉಳಿಸ್ಕೊಳ್ಳೋದು ಮುಖ್ಯ ಐತಿ. ನಾವು ಇದನ್ನು ಬಿಟ್ಟು ಶೇಬೆ ಅಬಿ ತಾಲಿಬ್ ಅನ್ನೋದೊಂದು ಗುಡ್ಡ ಐತಿ, ಆ ಗುಡ್ಡದಾಗ ಏನೈತಲ್ಲ ಹೋಗಿರೋಣ ಅಂಥೇಳಿ ಎಲ್ಲ ತಮ್ಮ ಇವರು ಅಬು ತಾಲಿಬ್ ಅವ್ರು ತಮ್ಮ ಬನು ಹಾಶಿಮ್ನವ್ರಿಗೆ ಮತ್ತು ಬನು ಮುತಲಿಬ್ನವ್ರಿಗೆ ಕೂಡಿಸಿ ನೋಡ್ರಿ, ಹಿಂಗೆ ನಮ್ಮ ಮಗನ ಮ್ಯಾಗ ಏನೈತಲ್ಲ ಎಲ್ಲ ಕುರೇಶ್ನವ್ರು ಸೇರಿ ಒಂದು ಕೊಲೆಯ ಪ್ರಯತ್ನ ಮಾಡುವಂಥ ಒಂದು ಷಡ್ಯಂತ್ರನ ರಚಿಸಾಕ ಕುಂತಾವ್ರೆ. ಅದರ ಸಲುವಾಗಿ ನೀವು ನಮ್ಮ ಕುಟುಂಬದವ್ರು ಅದಿರಿ, ನಮ್ಮ ಒಂದು ಜನಾಂಗದ ಒಂದು ಟೀಮ್ನವ್ರು ಅದಿರಿ. ನೀವು ನಮಗೇನೈತಲ್ಲ ಇಸ್ಲಾಂ ಉಳ್ಳವರು ನಮ್ಮ ಕೂಡ ಬರ್ರಿ. ಇಸ್ಲಾಂ ಯಾರು ಸ್ವೀಕಾರ ಮಾಡಿಲ್ಲ ಅವರು ಕೊನೆಯ ಪಕ್ಷ ಸ್ವಾಭಿಮಾನಕರ ನೀವು ಬರ್ರಿ ಅಂಥೇಳಿ ಅವ್ರಿಗೇನೈತಲ್ಲ ರಿಕ್ವೆಸ್ಟ್ ಮಾಡ್ಕೋತಾರೆ. ರಿಕ್ವೆಸ್ಟ್ ಮಾಡ್ಕೊಂಡು ಕೂಡ ಎಲ್ಲರೂ ರೆಡಿ ಆಗ್ತಾರೆ. ಅಬು ತಾಲಿಬ್ನವರು ಆಮೇಲೆ ಬನು ಹಾಶಿಮ್ನವರು ಇವ್ರು ತಯಾರಾಗಿ ಏನು ಮಾಡ್ತಾರೆ, ಆ ಗುಡ್ಡದಾಗ ಹೋಗಿ ಇರಾಕ್ ಏನೈತಲ್ಲ ನಿರ್ಧರಿಸ್ತಾರೆ. ಅಂಥ ಟೈಮ್ನಾಗ ಇವನು ಅಬು ಲೆಹಬ್ ಒಪ್ಪಂಗಿಲ್ಲ. ನಾನು ಬರೋಂಗಿಲ್ಲಪ್ಪ, ಇದು ಒಂದು ಭಾಳ ಕೆಟ್ಟ ನಿರ್ಧಾರ ಐತಿ ನಿಮ್ದು, ಬರೋಂಗಿಲ್ಲ ಅಂಥೇಳಿ ಅವನು ಅಬು ಜಹಲ್ ಕಡೆ ಹೋಗಿ ಹೇಳ್ತಾನೆ, ಇಲ್ಲ ಅವ್ರು ಹಿಂಗೆ ಮಾಡತ್ತಾರ, ನಾ ಅಂಕರ ಅವ್ರು ಕೂಡ ಹೊಂಟಿಲ್ಲ, ನಾ ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ. ನೋಡ್ರಿ, ಇಬ್ಬರು ಕಾಕಾರ ಇರೋರು ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಕಾರ. ಒಬ್ಬವ ಮಿತಿಮೀರಿ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರಿಗೆ ಹಿಂಸೆ ಕೊಡತ್ತಾನೆ. ಒಬ್ಬರು ಮಿತಿಮೀರಿ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರಿಗೆ ಸಹಾಯ ಮಾಡಾಕುಂತಾರೆ. ಮತ್ತು ನೋಡಿದ್ರೆ ಇವರು ಅಬು ತಾಲಿಬ್ ಅವರು ಇಸ್ಲಾಂ ತಂದಿಲ್ಲ, ಇಸ್ಲಾಮನ್ನು ಸ್ವೀಕಾರ ಮಾಡಿಲ್ಲ. ಆದ್ರೂ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರಿಗೆ ಕೈ ಕೊಟ್ಟು ಏನೈತಲ್ಲ ಅವ್ರು ಕೊಟ್ಟು ನಡ್ಯಾಕುಂತಾರೆ, ಅವ್ರಿಗೆ ಸಹಾಯ ಮಾಡಾಕುಂತಾರೆ. ಆಮೇಲೆ ಈ ಎಲ್ಲ ವಿಷಯ ಅಬು ಜಹಲ್ಗೆ ಗೊತ್ತಾಗ್ತೈತಿ. ಅಬು ಜಹಲ್ ಏನು ಮಾಡ್ತಾನೆ, ಮತ್ತೊಂದು ಷಡ್ಯಂತ್ರ ಏನೈತಲ್ಲ ರಚಿಸ್ತಾನೆ. ಅವ ಹೇಳ್ತಾನೆ, ಇವ್ರಿಗೆಲ್ಲ ಏನೈತಲ್ಲ ಬುದ್ಧಿ ಕಲಿಸ್ತೇನೆ ನೋಡಿ, ಈಗ ಇವರು ಆಮೇಲೆ ಇವ್ರ ಕಾಕಾಗೆ ಬರೋಬ್ಬರಿ ಬುದ್ಧಿ ಕಲಿಸ್ತೇನೆ ಅಂತ ಹೇಳ್ತಾನೆ. ಅವಾಗ ಹೆಂಗೆ ಕಲಿಸ್ತೇನೆ ಅಂತ ಕೇಳ್ತಾರೆ. ಇವ್ರ ಕೊಟ್ಟು ಏನು ಯುದ್ಧ ಮಾಡ್ತೇನೆ ಅಂತ ಕೇಳ್ತಾರೆ. ಇಲ್ಲ, ಯುದ್ಧ ಏನು ಮಾಡೋಂಗಿಲ್ಲ ನಾನು, ಯಾಕಂತ ಹೇಳಿದ್ರೆ ಅವ್ರಿಗೂ ಗೊತ್ತಿರ್ತೈತೆ ರೀ ಯುದ್ಧ ಮಾಡಿದ್ರೆ ಎಷ್ಟು ನುಕ್ಸಾನ ಆಗ್ತೈತೆ ಅಂಥೇಳಿ. ಯಾಕಂದರೆ ಇದಕ್ಕೆ ಮುಂಚೆ ಅವ್ರ ಕೂಡ ಇವ್ರದ್ದು ಯುದ್ಧ ಆಗಿರ್ತೈತೆ.
ಜಂಗೆ ಫುಜ್ಜಾರ್ ಅನ್ನೋ ಒಂದು ಯುದ್ಧ ಏನೈತಲ್ಲ ಅದು ಮತ್ತು ಇನ್ನೊಂದು ಯುದ್ಧ ಆಗಿರ್ತೈತಿ. ಅದರಿಂದ ಭಾಳ ನುಕ್ಸಾನ ಆಗಿರ್ತೈತಿ ರೀ ಅವ್ರದ್ದು ಯುದ್ಧ ಅದು ಏನು ಮಾಡಂಗಿಲ್ಲ ಅಂಥೇಳಿ ಎಲ್ಲರೂ ಖುರೇಶಿನ ದೊಡ್ಡ ದೊಡ್ಡ ಮುಖಂಡರಿಗೂ ಸೇರಿಸಿ ಏನೈತಲ್ಲ ಒಂದು ಅಗ್ರಿಮೆಂಟ್ ಮಾಡ್ತಾನೆ. ಏನಂತ ಹೇಳಿದ್ರೆ ಈ ಬನು ಹಾಸಿಮ್ ಮತ್ತು ಮುತಲಿಬ್ ಜನಾಂಗದವ್ರಿಗೆ ಯಾರು ಏನೈತಲ್ಲ ಮಾತಾಡಬಾರ್ದು, ಅವ್ರ ಕೂಟ ಏಳಬಾರ್ದು, ಕುಂಡ್ರಬಾರ್ದು, ಅವ್ರಿಗೂ ಯಾವುದೇ ತರಹದ ಒಂದು ಸಹಾಯ ಮಾಡಬಾರ್ದು. ಆಮೇಲೆ ಅವ್ರ ಸಲುವಾಗಿ ಮನಸ್ಸಿನಾಗ ಸ್ವಲ್ಪ ಕರುಣೆ ಬರಬಾರ್ದು ಅಂಥೇಳಿ ಅವ್ರಿಗೆ ಟೋಟಲ್ ಬೈಕಾಟ್ ಅಂತ ಹೇಳ್ತಾರೆ. ಅಂದ್ರೆ ಟೋಟಲ್ ಸಾಮಾಜಿಕ ಬಹಿಷ್ಕಾರ ಹಾಕ್ಬೇಕು ಅವ್ರಿಗೆ ಅಂಥೇಳಿ ಒಂದು ಅಗ್ರಿಮೆಂಟ್ ಬರೀತಾರೆ. ಅಗ್ರಿಮೆಂಟ್ ಬರೋದು ಅದು ಎಲ್ಲರೂ ಮುಖಂಡರದ್ದು ಅದ್ರದ್ದು ಮೇಲೆ ಸಿಗ್ನೇಚರ್ ಅದು ಮಾಡಿಸಿ ಅದನ್ನು ಸೀಲ್ ಮಾಡಿ ಮಕ್ಕಾದ ಒಂದು ಬಾಗಿಲಕ್ಕೆ ಹಚ್ತಾರೆ. ಆವಾಗಿಂದ ಏನೈತಲ್ರಿ ಇವ್ರಿಗೆ ತೊಂದರೆ ಕೊಡಕ್ಕೆ ಪ್ರಾರಂಭ ಮಾಡ್ತಾರೆ ಇವರೆಲ್ಲ. ಈ ಗುಡ್ಡದಾಗ ಇರಾಕ ಇವ್ರಿಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಸಮಸ್ಯೆ ಆಗಿದ್ದ ಏನಂತ ಹೇಳಿದ್ರೆ ಇವರು ಪ್ಲ್ಯಾನ್ ಮಾಡಿ ದವಸ ಧಾನ್ಯಗಳನ್ನು ತಂದಿಲ್ಲ ಏನಿಲ್ಲ. ಮಕ್ಕಾ ಮೊದಲ ಒಂದು ವ್ಯಾಪಾರ ವ್ಯವಹಾರದ ಪ್ರದೇಶ ಮದೀನಾ ಅದು ಒಂದು ಕೃಷಿ ಆಧಾರಿತ ಪ್ರದೇಶ. ಇವ್ರು ಮಕ್ಕಾದವ್ರಿಗೆ ಒಂದು ನೆಮ್ಮದಿನ ಮುಖ್ಯ. ನೆಮ್ಮದಿ ಇರಲಿಲ್ಲ ಅಂತ ಹೇಳಿದ್ರೆ ವ್ಯಾಪಾರ ವ್ಯವಹಾರ ಮಾಡೋಕ್ಕೆ ಸಾಧ್ಯ ಆಗಲ್ಲ ರೀ. ಅದ್ರ ಸಲುವಾಗಿ ಏನೈತಲ್ಲ ಇವ್ರಿಗೆ ವ್ಯಾಪಾರ ವ್ಯವಹಾರ ಮಾಡೋದು ಭಾಳ ಕಷ್ಟ ಆಗ್ತದೆ. ಇವರ ಇನ್ಕಮ್ ಏನೈತಲ್ಲ ಕಡಿಮೆ ಆಗ್ತೈತೆ. ಅದರಿಂದ ಇವ್ರದ್ದು ಉಪಜೀವನ ನಡೆಯೋದು ಭಾಳ ಕಷ್ಟ ಆಗ್ತೈತೆ. ಆವಾಗ ಇಂಥ ಒಂದು ಪರಿಸ್ಥಿತಿ ಬರ್ತೈತೆ ಬರ್ತಾ ಇವರು ಹೊಟ್ಟೆಗೆ ಕೂಳಿ ಇಲ್ದಾರ್ದಂಗೆ ಆಗ್ತೈತಿ. ಯಾರೋ ಒಬ್ಬರು ಮಾರ್ಕೆಟ್ನಾಗ ಏನಾರ ಮಾರಾಕ್ ತಂದ್ರೆ ಅಂತ ಹೇಳಿದ್ರೆ ಈ ಖುರೇಶ್ನವರು ಮಾರ್ಕೆಟಿಗೆ ಬಂದು ಏನೈತಲ್ಲ ಬೆಲೆಯನ್ನು ಹೆಚ್ಚಿಗೆ ಮಾಡಿ ಅವರ ಖರೀದಿ ಮಾಡ್ಕೊಂಡ್ಬಿಡ್ತಾರೆ. ಇವರು ತೊಗೋಬಾರ್ದು ಅಂತ ಹೇಳಿ. ಈ ಗುಡ್ಡದಾಗ ಇವರು ಕಳೆದಂತಹ ಒಂದು 3 ವರ್ಷದ ಜೀವನ ಎಷ್ಟು ಕಠಿಣವಾಗಿತ್ತು ಅಂತ ಹೇಳಿದ್ರೆ ಜೈಲಿನ ಜೀವನಕ್ಕಿಂತ ಕಡಿಯಾಗಿತ್ತು ರೀ. ಯಾಕಂತ ಹೇಳಿದ್ರೆ ಜೈಲಿನಾಗ ಕನಿಷ್ಠ ಪಕ್ಷ 2 ಹೊತ್ತಿನ ಊಟ ಸಿಗ್ತದೆ ಜೀವ ಉಳಿಸ್ಕೊಳ್ಳೋ ಸಲುವಾಗಿ. ಎಷ್ಟು ಏನೈತಲ್ಲ ಸಾರು ತಿಳುವ ಆದ್ರೆ ಆಗೋಲ್ದ್ಯಾಕ ಕಡೆಗೆ ಜೀವನ ಉಳಿಸ್ಕೋಬೋದು. ಆಮ್ಯಾಗ ಜೈಲಿನಾಗ ಏನರ ಜೀವಕ್ಕೆ ನುಕ್ಸಾನ ಆಯ್ತಂದ್ರೆ ಜೈಲಿನವ್ರು ಉತ್ತರ ಕೊಡ್ಬೇಕು ಅದಕ್ಕೆ. ಆಮ್ಯಾಗ ಆರೋಗ್ಯ ಕೆಡತಂದ್ರೆ ಕಡಿಕೆ ಅಲ್ಲಿ ಉಪಚಾರ ಆಗ್ತೈತಿ. ಅಲ್ಲಿ ಹಂಗೂ ಅಲ್ಲ, ಒಂದು ಭಯಾನಕ ಸನ್ನಿವೇಶ. ಪಾಪ ಇವು ಸಣ್ಣ ಹುಡುಗರೆಲ್ಲ ಅಳ್ತಿದ್ರು. ಆಮೇಲೆ ಹೆಣ್ಮಕ್ಳು ಅಳ್ತಿದ್ರು. ಭಾಳ ಮಂದಿ ಇದ್ರಲ್ಲ, ಒಂದು 300-400 ಮಂದಿ ಇದ್ರು ಇವರು ಅಳುವಂಥ ಒಂದು ಸೌಂಡ್ ಅವ್ರಿಗೆ ಕೇಳ್ತಿದ್ರಲ್ಲ ಖುರೇಶ್ನವ್ರಿಗೆ. ಇದನ್ನು ಕೇಳಿ ಅವರು ಹೀಯಾಡ್ಸಿ ನಗ್ತಿದ್ರು. ಅವರು ನೋಡಿ ಜಿಬ್ರೈಲ್ ಸಲ್ಲಲ್ಲಾಹು ಕುರಾನ್ ಅವ್ರಿಗೆ ಅವತೀರ್ಣ ಮಾಡ್ತಾರೆ, ಅದ್ರ ಕೂಟ ಅನ್ನ ತೊಗೊಂಡು ಹಾಕಕ್ಕೆ ಆಗಂಗಿಲ್ಲೇನ ಅವ್ರಿಗೆ ಅಂಥೇಳಿ ಹೀಯಾಡ್ಸಿ ನಗ್ತಿದ್ರು. ನೋಡಿ ಅಲ್ಲ ನಮ್ಮ ಕೂಟದ ನಮಗೆಲ್ಲ ತಿನ್ಸಾತಾನ, ಅವ್ರಿಗೆಲ್ಲ ಉಪವಾಸ ಉಳ್ಸಾತಾನ ಅಂಥೇಳಿ ನಗ್ತಿದ್ರು. ಆಮ್ಯಾಗ ಇವ್ರಿಗೆ ಊಟದ ವ್ಯವಸ್ಥೆ ಯಾವಾಗ ಒಂದು ಸ್ವಲ್ಪ ಆಗ್ತೈತಿ. ಹೆಂಗೆ ಅಂತ ಹೇಳಿದ್ರೆ ಅದು ನಮ್ಮ ಖದೀಜಾ ರಲಿಯಲ್ಲಾಹು ತಾಲಾ ಅವ್ರ ತಮ್ಮನ ಮಗ ಹಿಶಾಮ್ ಬಿನ್ ಆಮ್ರ್ ಇವ್ರೇನೈತಲ್ಲ ಯಾವಾಗಾರ ಒಂದು ಸ್ವಲ್ಪ ಏನೈತಲ್ಲ ಕತ್ತಿ ಮೇಲೆ ಹೇರಿ ಕಳಿಸ್ತಿದ್ರು. ಆವಾಗ ಇವ್ರಿಗೆ ಏನೈತಲ್ಲ ಊಟದ ಸ್ವಲ್ಪ ವ್ಯವಸ್ಥೆ ಆಗ್ತಿದೆ. ಎಲ್ಲರೂ ಅವ್ರು ಅದು ಬಂದ ಕೂಡ ಎಲ್ಲರೂ ಮುರಿದು ಬೀಳ್ತಿದ್ರು ಇವ್ರ ಮ್ಯಾಗ. ಅವಾಗ ಏನೈತಲ್ಲ ಹಮ್ಜಾ ರಲಿಯಲ್ಲಾಹು ತಾಲಾ ಬಂದು ಎಲ್ಲ ಥರ ಇವ್ರು ಪಬ್ಲಿಕ್ಕಿಗೆಲ್ಲ ಕಂಟ್ರೋಲ್ ಮಾಡಿ ಎಲ್ಲರೂ ಒಂದು ಸ್ವಲ್ಪ ಹಂಚಿ ಏನೈತಲ್ಲ ಉಣಿಸಿ ಇವ್ರಿಗೆ ಸನ್ಮತ ಮಾಡಿಸ್ತಿದ್ರು. ನಾವು ಆವಾಗ ಕೇಳ್ತಿರ್ತೀವಿ ಸಹಾಬಗಳು ಎಲೆ ತಿಂದು ಏನೈತಲ್ಲ ಈ ಧರ್ಮವನ್ನು ನಮ್ಮ ಮಠ ಮುಡ್ಸ್ಯಾರ ಅಂತೇಳಿ ಹೇಳ್ತಾವಲ್ಲ, ಇದೇ 3 ವರ್ಷದಾಗ ಅವ್ರು ಏನೈತಲ್ಲ ಎಲೆಯನ್ನು ತಿಂದು ಏನೈತಲ್ಲ ಜೀವನ ಕಳೆದಾರ. ಆಮ್ಯಾಗ ಈ ಮಕ್ಕದಿಂದ ಹೊರಗೆ ಬೀಳುವಂಥ ಒಂದು ಏನೈತಲ್ಲ ಯಾರಿಗೂ ಒಂದು ಧೈರ್ಯನ ಸಾಲ್ತಿದ್ದಿಲ್ಲ. ಬೇರೆ ಏನೈತಲ್ಲ ಮೇನ್ ಇವರು ಹಮ್ಜಾ ರಲಿಯಲ್ಲಾಹು ತಾಲಾ ಆಮೇಲೆ ಇವರು ಅಬೂ ಬಕರ್ ಸಿದ್ದಿಕ್ ರಲಿಯಲ್ಲಾಹು ತಾಲಾ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಷ್ಟೇ ಏನೈತಲ್ಲ ಹೊರಗೆ ಬೀಳ್ತಿದ್ರು. ಇವರಷ್ಟೇ ಏನೈತಲ್ಲ ಅದು ಯಾವಾಗ ಹೋಗ್ತಿದ್ರು ಅಂತ ಹೇಳಿದ್ರೆ ಇವರು ಜಿಕಾದ ಜಿಲ್ ಹಿಜ್ಜಾ ಮೊಹರಮ್ ರಜಬ್ ಇವ ಒಂದು 3-4 ತಿಂಗಳದಾಗ ಏನೈತಲ್ಲ ಇವ್ರು ಹೊರಗೆ ಬೀಳುವಂಥ ಒಂದು ಸಂದರ್ಭ ಇತ್ತು ಅವ್ರಿಗೆ. ಯಾಕಂತ ಹೇಳಿದ್ರೆ ಮಕ್ಕದಾಗ ಒಂದು ಪದ್ಧತಿ ಇತ್ತು ರೀ. ಏನಂತ ಹೇಳಿದ್ರೆ ಅಶ್ರೆ ಹುರುಮ್ದಾಗ ಅವರು ಯುದ್ಧ ಮಾಡ್ತಿದ್ದಿಲ್ಲ, ಆಮೇಲೆ ಯಾರಿಗೂ ದರೋಡೆ ಮಾಡ್ತಿದ್ದಿಲ್ಲ, ಕೊಲೆ ಮಾಡ್ತಿದ್ದಿಲ್ಲ. ಒಂದು ಒಳ್ಳೆಯ ಸಂದರ್ಭ ಅಂಥೇಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಒಂದು ಇಸ್ಲಾಮದ ಪ್ರಚಾರ ಮಾಡ್ತಿದ್ರೆ. ಯಾರು ಉಮ್ರಾಗೆ ಬಂದಿರ್ತಿದ್ರಲ್ಲ ಅವ್ರಿಗೆ ಹಜ್ಗೆ ಬಂದವ್ರಿಗೆ ಎಲ್ಲ ಹೇಳ್ತಿದ್ರು. ಇಂಥದ್ದು ಒಂದು ಸಮಯದಾಗನೇ ಅವರು ಯಸ್ರಿಬ್ನವ್ರು ಏನಂತಲ್ಲ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರಿಗೆ ಭೇಟಿಯಾಗಿ ಅವರು ಇಸ್ಲಾಮನ್ನು ಸ್ವೀಕಾರ ಮಾಡಿದ್ದು ಬರ್ತಿದ್ರು ಮುಂದೆ, ಅದು ನಿಮಗೆ ಇನ್ಶಾಅಲ್ಲಾ. ಆಮೇಲೆ ಒಂದು ಗಮನಿಸುವ ವಿಷಯ ಏನಂತ ಹೇಳಿದ್ರೆ ಈಗ ನೋಡ್ರಿ ಇವರು 300-400 ಜನ ಅದಾರ, ಆದರೆ ಇವರು ಅಷ್ಟೂ ಇಸ್ಲಾಮನ್ನು ಸ್ವೀಕಾರ ಮಾಡಿದವ್ರಲ್ಲ. ಇದ್ರಾಗ ಒಂದು ಸ್ವಲ್ಪ ಮುಸಲ್ಮಾನರು ಅದಾರ, ಒಂದು ಸ್ವಲ್ಪ ಮಂದಿ ಮೊದಲಿನ ಅವರ ಒಂದು ಧರ್ಮದ ಮೇಲೆ ಅದಾರ. ಆದ್ರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ
ಒಂದು ಸಹಾಯದಾಗ ಏನೈತಲ್ಲ ಎದಿಗೊಟ್ಟು ನಿಂತಾರೆ. ಯಾಕಂತ ಹೇಳಿದ್ರೆ ಒಂದು ಸ್ವಾಭಿಮಾನದ ಸಲುವಾಗಿ ಇವರು ನಮ್ಮ ಒಂದು ಜನಾಂಗದವ್ರು ಅದಾರ ಅಂಥೇಳಿ ಇವ್ರಿಗೂ ಏನೈತಲ್ರಿ ನಾವು ಮೆಚ್ಚಬೇಕಾಗಿದ್ದೆ ಇಂಥ ಸಮಯದಾಗ. ಆಮೇಲೆ ಆಮೇಲೆ ಅವ್ರ ಕಾಕರಾದಂತಹ ಅಬು ತಾಲಿಬ್ ಅವ್ರದ್ದು ಮೆಚ್ಬೇಕ್ರಿ ನಾವು. ಯಾಕಂತ ಹೇಳಿದ್ರೆ ಅವರು ಇಸ್ಲಾಂ ಸ್ವೀಕಾರ ಮಾಡಿಲ್ಲ ಏನಿಲ್ಲ, ಇವ್ರಿಗೆ ಏನೈತಲ್ಲ ಎದೆಗೊಟ್ಟು ಏನೈತಲ್ಲ ನಿಂತಾರೆ. ಆಮೇಲೆ ಅವ್ರು ಎಷ್ಟು ಟ್ಯಾಲೆಂಟೆಡ್ ಇದ್ರು ಅಂತ ಹೇಳಿದ್ರೆ ರಾತ್ರಿ ಮಲಗಿಸ್ಬೇಕಾದ್ರೆ ಎಲ್ಲರಿಗೂ ಮಲಗಿಸ್ತಿದ್ರು. ಮಲಗಿಸಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರಿಗೆ ಮೊದಲು ಮಲಗಿಸ್ತಿದ್ರು, ನೀನು ಮಲ್ಕೊಂಡ್ಬಿಡಪ್ಪ ಅಂಥೇಳಿ. ಅವರು ಆಶ್ಚರ್ಯ ಆಗ್ತಿತ್ತು ಅವರು ಪ್ರವಾದಿಯವ್ರಿಗೆ, ಏನಪ್ಪ ಇದು ನನಗೆ ಮೊದಲು ಮಲಗಿಸತ್ತಾರಲ್ಲ ಇವ್ರು ಅಂಥೇಳಿ. ಇಲ್ಲ ನೀನು ಮಲ್ಕೊ ಅಂಥೇಳಿ ಮಲಗಿಸ್ತಿದ್ರು. ಎಲ್ಲರೂ ನೋಡ್ತಿದ್ರು ಇವ್ರು ಮಲ್ಗೋದ. ನೋಡಿದ ಮ್ಯಾಗ ಆಮ್ಯಾಗ ಒಂದು ಎಲ್ಲರೂ ಮಲಗಿ ಆದ್ಮ್ಯಾಗ ಎಲ್ಲ ಎಬ್ಬಿಸ್ತಿದ್ರು ಇವರು ಪ್ರವಾದಿಯವ್ರಿಗೆ. ನೀ ಎದ್ದೇಳಪ್ಪ, ಎದ್ದು ಏನೈತಲ್ಲ ಸೀಟ್ ಚೇಂಜ್ ಮಾಡಂತ ಹೇಳ್ತಾರೆ. ಅಂದ್ರೆ ಇವ್ರಿಗೆ ಎಬ್ಬಿಸಿ ಬೇರೆ ಸೀಟ್ನಾಗ ಮಲಗಿಸ್ತಿದ್ರು, ಬೇರೆ ಬೆಡ್ನ್ಯಾಗ. ಆಮ್ಯಾಗ ಆ ಜಾಗದಾಗ ಇವ್ರಿಗೆ ಮಗನಿಗಾಗಲಿ ಆಗಲ್ಲ ಅಥವಾ ಇವರು ತಮ್ಮನ ಮಗನಿಗಾಗಲಿ ಮಲಗಿಸ್ತಿದ್ರು. ಮಲಗಿಸಿ ಅಂದ್ರೆ ಎದ್ರ ಸಲುವಾಗಿ ಅಂತ ಹೇಳಿದ್ರೆ ಇದನ್ನೆಲ್ಲ ಯಾರು ರಿಪೋರ್ಟಿಂಗ್ ಮಾಡಿದ್ರು ಅಂತ ಹೇಳಿದ್ರೆ ಪ್ರವಾದಿಯವ್ರು ಇಲ್ಲಿ ಮುಕ್ಕೊಂಡ್ರು ಅಂಥೇಳಿ ವೈರಿಗಳಿಗೆ, ಅವ್ರು ಬಂದು ರಾತ್ರಿ ಅಟ್ಯಾಕ್ ಮಾಡಿದ್ರು ಅಂತ ಹೇಳಿದ್ರೆ ಇವ ಜೀವಕ್ಕೆ ನುಕ್ಸಾನ ಆಗ್ಬೋದು. ಹೋದ್ರೆ ನನ್ನ ತಮ್ಮನ ಮಗನ ಜೀವನ ಹೋಗಲಿ, ಬೇರೆದವ್ರ ಜೀವನ ಹೋಗಲಿ, ನನ್ನ ಮಗನ ಜೀವನ ಹೋಗಲಿ, ಆದರೆ ನನ್ನ ಪ್ರವಾದಿಯವರ ಜೀವ ಹೋಗೋದು ಬೇಡ ಅಂಥೇಳಿ ಈ ಥರ ಎಲ್ಲ ಪ್ಲ್ಯಾನಿಂಗ್ ಮಾಡ್ತಿದ್ರು. ಯಾಕಂದರೆ ಒಂದು ಭಯಾನಕ ಸನ್ನಿವೇಶ ಇತ್ತು ಆ ಸಮಯದಾಗ. ಇದೇನೈತಲ್ಲ ಆಮೇಲೆ ಇದು ಒಂದು ಸಹನ ಶಕ್ತಿಯ ಒಂದು ಪರೀಕ್ಷೆದಾಗ ಇವರೆಲ್ಲ ಏನಿದ್ರಲ್ಲ ಪಾಸ್ ಆದ್ಮೇಲೆ ಅಲ್ಲ ಏನು ಮಾಡಿದ್ದಾರೆ, ಇವ್ರಿಗೆ ಇದರಿಂದ ಹೊರಗೆ ಬೀಳುವಂಥ ಒಂದು ದಾರಿ ತೆಗೆದ. ಎರಡು ದಾರಿ ತೆಗೆದ. ಒಂದು ಏನಂತ ಹೇಳಿದ್ರೆ ಒಬ್ಬ ಮನುಷ್ಯಂದು, ಆಮೇಲೆ ಇನ್ನೊಂದು ಒಂದು ಚಮತ್ಕಾರ ಆಯ್ತು, ಅಂದ್ರೆ ಒಂದು ಅದ್ಭುತ ಆಯಿತು. ಏನಂತ ಹೇಳಿದ್ರೆ ಒಬ್ಬ ಮನುಷ್ಯನಿಂದ ಏನಂತ ಹೇಳಿದ್ರೆ ನೋಡ್ರಿ, ಈಗ ಸಮಾಜದಾಗ ಒಳ್ಳೆಯವ್ರು ಇರ್ತಾರೆ, ಕೆಟ್ಟವ್ರು ಇರ್ತಾರೆ. ಅಂಥದ್ರಾಗ ಒಬ್ಬರು ಏನೋ ಹಿಶಾಮ್ ಬಿನ್ ಅಮ್ರ್ ಅಂಥೇಳಿ ಒಬ್ಬ ಇವ ಒಂದು ದಿವಸ ಏನು ಮಾಡಿದ ವಿಚಾರ ಮಾಡಿದ, ನೋಡಿ ಬರೋಣ ಇವರು ಬನು ಹಾಶಿಮ್ನವ್ರ ಪರಿಸ್ಥಿತಿ ಹೆಂಗೈತನ ಅಂಥೇಳಿ ಏನು ಮಾಡ್ತಾರೆ, ಒಂದು ಸ್ವಲ್ಪ ದವಸ ಧಾನ್ಯಗಳನ್ನು ತೊಗೊಂಡೇನು ಅಂತಾನೆ ಅವ್ರ ಕಡೆ ಭೇಟಿ ಆಗ್ಬೇಕಂತೇಳಿ ಹೋಗ್ತಾನೆ. ಹೋಗಿ ನೋಡೋ ಮಟ್ಟ ಇವ್ರದ್ದು ಪರಿಸ್ಥಿತಿನಾಗ ಭಾಳ ಹದಗೆಟ್ಟಿರ್ತೈತಿ. ಕೊನೆಗೆ ಇವ್ರು ಜೀವ ಬಿಡುವಂಥ ಪರಿಸ್ಥಿತಿ ಒಳಗೆ ಬಂದಿರ್ತಾರೆ. ಏನಪ್ಪ ಹಿಂಗೆ ಆಗ್ಬಿಟ್ಟತ್ತಲ್ಲ ನಿಮ್ಮದು ಜೀವನ, ಕಡೆಗೆ ಲಾಸ್ಟ್ ಎಂಡಿಗೆ ಬಂದುಬಿಟ್ಟೈತಿ ನಿಮ್ಮದು, ನಿನ್ನೇನು ಸಾಯೋರದಿರಿ ನೀವು ಅಂಥೇಳಿ ಇದು ಹಿಡ್ರಿ ಮೊದಲ ದವಸ ಧಾನ್ಯ, ನಾನು ಹೋಗಿ ಏನಿದಲ್ಲ ಏನಾರ ಒಂದು ದಾರಿ ತೆಗಿತೇನೆ ನಿಮ್ಮ ಸಲುವಾಗಿ ಅಂಥೇಳಿ ಬರ್ತಾನೆ. ನೋಡ್ರಿ, ಒಬ್ಬ ಮನುಷ್ಯ ತಲೆ ಕಟ್ಸ್ಕೊಂಡ ಅಂತ ಹೇಳಿದ್ರೆ ಏನು ಬೇಕಾದ್ ಮಾಡ್ಬೋದು ರೀ. ಅದಕ್ಕೆ ಉದಾಹರಣೆ ಇವನ ನೋಡ್ರಿ. ಇವ್ರು ಏನು ಮಾಡ್ತಾರೆ ಓದಕ್ಕಂತ ಬಂದು ಮತ್ತು ಮಕ್ಕದಾಗ ಒಬ್ಬರು ಇವ್ರು ಇರ್ತಾರೆ, ಯಾರು ಜೊಹೇರ್ ಬಿನ್ ಅಬಿ ಉಮಯ್ಯ ಅಂಥೇಳಿ ಇವರು ಯಾರು ಅಬು ತಾಲಿಬ್ ಅವರ ತಂಗಿ ಮಗ ಆಗ್ಬೇಕ್ರಿ ಅವ. ಅವ್ನ ಕಡೆ ಹೋಗಿ ಭೇಟಿಯಾಗ್ತಾರೆ. ಹೋಗಿ ಅವಂಗೆ ಮಾತಾಡ್ತಾರೆ, ಏನು ನಿನಗೆ ಸ್ವಾಭಿಮಾನ ಅನ್ನೋದು ಏನಾರು ಐತಿಲ್ಲ, ಏನು ನಿಂಗೆ ಒಂದು ಮನುಷ್ಯತ್ವ ಐತಿಲ್ಲ, ನಾವಿಲ್ಲಿ ತಿನ್ನಬೇಕು ಉಣ್ಬೇಕು ಆರಾಮಿರ್ಬೇಕು, ಆಮೇಲೆ ನಮ್ಮ ಬಂಧು ಬಳಗದವ್ರು ನಿಮ್ಮ ಬಂಧು ಬಳಗದವ್ರು ಅಲ್ಲೇ ಗುಡ್ದಾಗ ಉಪವಾಸ ಸಾಯ್ತಾರೆ, ಗೊತ್ತಾಗಂಗಿಲ್ಲ ನಿನಗೆ, ಸ್ವಲ್ಪರ ಏನರ ನಿನಗೆ ಮನುಷ್ಯತ್ವ ಅನ್ನೋದು ಐತಿಲ್ಲ ಅಂಥೇಳಿ ಹೇಳ್ತಾನೆ. ಆವಾಗ ಅವ್ರು ಏನು ಹೇಳ್ತಾರೆ, ಜೊಹೇರ್ ಬಿನ್ ಅಬಿ ಉಮಯ್ಯ, ಅಲ್ಪ ನಾನೇನು ಮಾಡಲಿ, ನಾ ಒಬ್ಬನ ಏನು ಮಾಡಕ್ಕೆ ಹೇಳಿ, ಇಡೀ ಮಕ್ಕದ ಎಲ್ಲ ದೊಡ್ಡ ದೊಡ್ಡ ಮುಖಂಡರು ಸೇರಿ ಇದು ಅಗ್ರಿಮೆಂಟ್ ಮಾಡ್ಯಾರ, ಅದ್ರಾಗ ನಾವು ಒಬ್ಬವನ್ನ ಏನು ಮಾಡ್ಬೇಕು ಅಂತ ಹೇಳ್ತಾನೆ. ಆಮ್ಯಾಗ ಒಬ್ಬ ನಿಂತ್ರೆ ಏನಾಗೋಲ್ಲ, ಒಂದು ಸ್ವಲ್ಪ ಮಂದಿ ಆದ್ರೆ ಮಾಡ್ಬೋದಲ್ಲ ಅಂತ ಹೇಳ್ತಾರೆ. ಆತು ಬಿಡು ಮಾಡ್ಬೋದು, ಮತ್ತು ಯಾರು ಬೇಕಲ್ಲ ಮಾಡೋರು ಅಂತ ಹೇಳ್ತಾರೆ. ಆತು ನೀವೊಬ್ಬ ತಯಾರಿದ್ದೀಲ್ಲ ಅಂತ ಹೇಳ್ತಾನೆ. ಆತು ನಾ ಒಬ್ಬ ತಯಾರಿದ್ದೇನೆ ಅಂತ ಹೇಳ್ತಾನೆ. ಆತು ನಾನು ತಯಾರಿದ್ದೇನೆ, ಇಬ್ಬರು ಅದೀವಿ ನಾವು ಅಂತ ಹೇಳ್ತಾನೆ. ಆಯ್ತು ಮತ್ತೊಬ್ಬಂಗೆ ನೋಡೋಣ ತಡಿ ಅಂಥೇಳಿ ಮತ್ತೇನು ಮಾಡ್ತಾರೆ, ಮತ್ತು ಒಬ್ಬರು ಇವ್ರು ಇರ್ತಾರೆ ಅಬುಲ್ ಬುಕ್ತಾರಿ ಅಂಥೇಳಿ. ಅಬುಲ್ ಬುಕ್ತಾರಿ ಅವ್ರಿಗೆ ಏನೈತಲ್ಲ ಭೇಟಿ ಆಗ್ತಾರೆ. ಅಬುಲ್ ಬುಕ್ತಾರಿ ಅವ್ರಿಗೆ ಭೇಟಿಯಾಗಿ ಅವ್ರಿಗೂ ಏನಾಯ್ತಲ್ಲ, ಅವ್ರಿಗೂ ಒಂದು ಸ್ವಲ್ಪ ಒಂದು ಅವ್ರಿಗೂ ನಿನಗೂ ನೋಡಪ್ಪ ಈ ಥರ ನಮ್ಮ ಬಂಧು ಬಳಗದವರಲ್ಲಿ ಉಪವಾಸ ಸಾಯಕ್ಕೆ ಕುಂತಾರೆ, ನಿನಗೇನಾರ ಒಂದು ಸ್ವಲ್ಪ ಸ್ವಾಭಿಮಾನ ಐತಿಲ್ಲ ಅಂತ ಕೇಳ್ತಾರೆ. ಇಲ್ಪ ಐತಿ, ಆದ್ರೆ ನಾ ಒಬ್ಬನ ಏನು ಮಾಡ್ಬೇಕು ಹೇಳು ಅಂತ ಹೇಳ್ತಾರೆ. ಅವ್ರದ್ದು ಸೇಮ್ ಉತ್ತರ ಬರ್ತೈತೆ. ಆತ್ಮ ನೀವು ಒಬ್ಬರು ಮಾಡೋಕ್ಕೆ ಸಾಧ್ಯ ಇಲ್ಲ, ಇನ್ನೊಂದು ಸ್ವಲ್ಪ ಮಂದಿ ಯಾವ್ದಾರು ಮಾಡ್ಬೋದೇನೋ ಅಂತ ಹೇಳ್ತಾರೆ. ಆತು ನಾ ಮಾಡ್ಬೋದು, ನಾನು ತಯಾರಿದ್ದೇನೆ ಅಂತ ಹೇಳ್ತಾರೆ. ಆತು ಹಂಗಾರೆ ನಿಂಗೆ ಊಟ ಒಬ್ಬರು ಇದೆಲ್ಲ ತಯಾರಿದ್ದಾರೆ ಅಂತ ಹೇಳ್ತಾರೆ. ಯಾರು ಅದು ಅಂತ ಕೇಳ್ತಾನೆ. ನಾನು ಅದೇನೆ ಅಂತ ಹೇಳ್ತಾನೆ. ಹೌದಾ, ಮತ್ತು ನಾವಿಬ್ಬರಿಂತ ಏನು ಮಾಡೋಕ್ಕೆ ಸಾಧ್ಯ ಐತಿ? ಇಲ್ಲ ಇನ್ನೊಬ್ರು ಅದಾರೆ, ಯಾರು ಅಂತ ಕೇಳ್ತಾನೆ. ಅಬಿ ಉಮಯ್ಯ ಅಂತ ಹೇಳ್ತಾನೆ, ಜೊಹೇರ್ ಬಿನ್ ಅಬಿ ಉಮಯ್ಯ.
ಆಮೇಲೆ ಏನು ಮಾಡ್ತಾರೆ, ಆಯ್ತು ಇನ್ನೊಬ್ರಿಗೆ ಏನೈತಲ್ಲ ನೋಡೋಣ ಅಂಥೇಳಿ ಇನ್ನೊಬ್ರಿಗೆ ಭೇಟಿ ಆಗ್ತಾರೆ. ಅವರು ಭೇಟಿಯಾಗಿ ಏನೈತಲ್ಲ ಅವರು ಯಾರಂತ ಹೇಳಿದ್ರೆ ಅವರು ಮುತಿಂಬಿನ ಅದಿ ಅಂಥೇಳಿ ಅವ್ರಿಗೂ ಭೇಟಿಯಾಗಿ ಅವ್ರಿಗೂ ಏನೈತಲ್ಲ ಒಂದು ಒಂದು ಇದು ಜಾಗೃತಿನ ಹುಟ್ಟಿಸ್ತಾರೆ ಅವ್ರ ಕಡೆ. ಅವರು ಏನಂತಾರೆ ನಾವೊಬ್ಬನೇ ಏನು ಮಾಡೋಕ್ಕೆ ಸಾಧ್ಯ ಐತಪ್ಪ ಅಂತ ಹೇಳ್ತಾರೆ ಅವರು. ನೀವು ಒಬ್ಬನೇ ಮಾಡಬೇಡಪ್ಪ, ನಿನ್ನ ಕೂಟ ಯಾರು ಇನ್ನೊಬ್ಬರು 3 ಮಂದಿ ಏನೈತಲ್ಲ ಸಹಾಯ ಮಾಡಿದರೆ ನೀನು ಮಾಡ್ಬೋದನ ಅಂತ ಹೇಳ್ತಾರೆ. ಅವ್ರಿದ್ರೆ ನಾನು ಮಾಡ್ತೇನೆ, ನಾನು ತಯಾರಿದ್ದೀನಿ ಅಂತ ಹೇಳ್ತಾರೆ ಅವ್ರು. ಆಮೇಲೆ ಏನೈತಲ್ಲ ಇನ್ನೂ ಒಬ್ರಿಗೆ ನೋಡ್ರಿ ಅಂತ ಹೇಳ್ತಾರೆ. ಆಮೇಲೆ ಹೋಗಿ ಇವ್ರು ಭೇಟಿಯಾಗ್ತಾರೆ, ಯಾರಂತ ಹೇಳಿದ್ರೆ ಜಹಾ ಬಿನ್ ಅಸ್ವದ್ ಅಂಥೇಳಿ ಅವ್ರಿಗೆ ಭೇಟಿಯಾಗ್ತಾರೆ. ಅವ್ರಿಗೂ ಅದನ್ನು ಹೇಳ್ತಾರೆ, ಏನಪ್ಪ ಇದು ಮನುಷ್ಯತ್ವ ಅನ್ನೋದು ಐತಿಲ್ಲ ನಿನಗೆ, ನಾವಿಲ್ಲಿ ಉಣ್ಬೇಕು ತಿನ್ಬೇಕು ಆರಾಮಿರ್ಬೇಕು, ನಮ್ಮ ಬಂಧು ಬಳಗದ ಸಂಬಂಧಿಕರ ಅಲ್ಲಿ ಉಪವಾಸ ಸಾಯಾಗಿ ಕುಂತಾರೆ ಅಂತ ಹೇಳ್ತಾರೆ. ಹೌದಪ್ಪ ನನಗೂ ಚಲೋ ಅನ್ಸತ್ತಿಲ್ಲ ಅವರಲ್ಲಿ ಆ ಥರ ಒಂದು ಪರಿಸ್ಥಿತಿ ಒಳಗಿರೋದು, ಆದ್ರೆ ನಾವು ಒಬ್ಬನೇ ಏನು ಮಾಡ್ಬೇಕು ಹೇಳಿಲ್ಲ ಅಂತ ಹೇಳ್ತಾರೆ. ಆತಪ್ಪ ನೀನು ಕೂಟ ಇನ್ನೊಬ್ರು 3 ಮಂದಿ ಆದ್ರೆ ನೀನು ಬರ್ತೀಯನ ಇದನ್ನು ಕೊಟ್ಟು ಇವ್ರಿಗೇನೈತಲ್ಲ ಹೊರಗೆ ತೆಗೆಯುವಂಥ ಒಂದು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಆಯ್ತು ನಾ ಮಾಡ್ತೇನೆ, ಇನ್ನೂ ಆದರೆ ಯಾರು ಅದಾರ ಇಂಥವ್ರು ಅಂತ ಹೇಳ್ತಾರೆ. ಅದಾರ ಅಂಥೇಳಿ ಇವರು ಅದಾರ ಅಂತ ಹೇಳ್ತಾರೆ. ಯಾರು ಅಂತೇಳಿ ಜುಹೈರ್ ಬಿನ್ ಅಬಿ ಉಮಯ್ಯ ಅದಾರ, ಆಮೇಲೆ ಮುತಿಮ್ ಬಿನ್ ಅದಿ ಅದಾರ, ಆಮೇಲೆ ಅಬುಲ್ ಬುಕ್ತರಿ ಅದಾರ ಅಂತ ಹೇಳ್ತಾರೆ. ಮತ್ತು ಇವರಿದ್ರೆ ಸಾಕ್ಬಿಡಿ, ಇಷ್ಟು ಮಂದಿ ಆದ್ರೆ ನಾನು ತಯಾರಿದ್ದೀನಿ ಮಾಡೋಣ ನಡಿ ಅಂತ ಏನರ ಒಂದು ವ್ಯವಸ್ಥೆ ಅಂತ ಹೇಳ್ತಾರೆ, ಪ್ಲ್ಯಾನ್ ಮಾಡ್ತಾರೆ. ಹಿಶಾಮ್ ಬಿನ್ ಅಮ್ರ ಮಾರನೇ ದಿನ ಮಕ್ಕಾಗೆ ಬರ್ತಾನೆ. ಮಕ್ಕಾಗೆ ಬಂದು ಈಗ ಅವ್ರಿಗೆಲ್ಲರಿಗೂ ಏನೈತಲ್ಲ ಇದು ಮೊದಲು ಅವ್ರದ್ದು ಏನೇನು ಮೊದಲಿನ ಪದ್ಧತಿ ಐತೆ ಆ ಪ್ರಕಾರ ಒಂದು ಪ್ರದಕ್ಷಿಣೆ ಅದು ಹಾಕಿ ಮಕ್ಕದ ಇವ್ರು ಕೂಗ್ತಾನೆ, ಕುರೇಶ್ನವ್ರು ಬರ್ರಿ ಅಂಥೇಳಿ. ಕುರೇಶ್ನವ್ರು ಎಲ್ಲರೂ ಜಮಾ ಆಗ್ತಾರೆ. ಕುರೇಶ್ನವ್ರು ಜಮಾ ಆದ್ಮ್ಯಾಗ ನೋಡ್ರಿ ನಾನು ಇದು ನನಗೆ ಚಲೋ ಅನ್ಸೋಲ್ದು, ನಾವಿಲ್ಲೆಲ್ಲ ಆರಾಮಿರ್ಬೇಕು, ನಮ್ಮ ಕುಟುಂಬ ಸಂಬಂಧಿಕರು ಹೋದ್ರೆ ಅಲ್ಲೇ ಉಪವಾಸ ಸಾಯ್ಬೇಕು. ಇದನ್ನು ನೀವು ಅಗ್ರಿಮೆಂಟ್ ಮಾಡಿರಲ್ಲ, ಇದನ್ನ ಅಗ್ರಿಮೆಂಟ್ ಮೊದಲು ಕ್ಯಾನ್ಸಲ್ ಮಾಡಿರಿ. ನಂದು ಅದು ಕ್ಯಾನ್ಸಲ್ ಮಾಡೋ ಮಟ್ಟ ನಾ ಇಲ್ಲಿಂದ ಹೋಗೋಂಗಿಲ್ಲ ಅಂಥೇಳಿ ಕುಂತ್ಬಿಡ್ತಾನೆ. ಆಮ್ಯಾಗ ಕುರೇಶ್ನ ಇವ್ರು ಬಂದು ಅಬು ಜಹಲ್ ಬಂದು ಹೇಳ್ತಾನೆ, ಅಲ್ಲೋ ನೀನು ಇಸ್ಲಾಂ ತಂದಿಲ್ಲ ಏನಿಲ್ಲ, ನೀ ಯಾಕೆ ಇದ್ರ ಬಗ್ಗೆ ಒದ್ದಾಡತ್ತಿ ಅಷ್ಟ ಅಂತ ಕೇಳ್ತಾರೆ. ಅಂಥೇಳಿ ಇಲ್ಲ ಇದನ್ನು ನೀವು ಅಗ್ರಿಮೆಂಟ್ ಮಾಡ್ಬೇಕಾರೆ ನಾ ಇದ್ದಿದ್ದಿಲ್ಲ, ನನಗೆ ಕೇಳಿ ಮಾಡ್ಬೇಕಿಲ್ಲ, ಇದು ಸರಿ ಅಲ್ಲ, ಇದು ಯಾವುದೋ ಒಬ್ಬ ಮನುಷ್ಯನ ಮ್ಯಾಗೆ ಒಂದು ದಬ್ಬಾಳಿಕೆ ಮಾಡೋದು, ಒಂದು ಶೋಷಣೆ ಮಾಡೋದು ಸರಿ ಅಲ್ಲ, ನನಗೆ ಇದು ಸರಿ ಅನ್ಸೋಲ್ದು, ಇದು ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ರಿ ಮೊದಲು ಅಂತ ಹೇಳ್ತಾನೆ. ಅಷ್ಟರೊಳಗೆ ಮತ್ತೊಬ್ಬರು ಬರ್ತಾರೆ, ಜುಹೈರ್ ಬಿನ್ ಅಬಿ ಉಮಯ್ಯನವ್ರು ಇರ್ತಾರೆ. ಹೌದು ನಾನು ಇದ್ದಿದ್ದಿಲ್ಲ ಆ ಟೈಮ್ದಾಗ, ನೀವೇನೈತಲ್ಲ ಇದು ಯಾರು ಕೇಳಿ ಇದನ್ನು ಅಗ್ರಿಮೆಂಟ್ ಮಾಡಿರಿ, ಇದನ್ನು ಮೊದಲು ಕ್ಯಾನ್ಸಲ್ ಮಾಡಿರಿ ಅಂತ ಹೇಳ್ತಾನೆ. ಮತ್ತು ಎಲ್ಲರೂ ಇದ್ರು ಅವಾಗ ಮಕ್ಕದೆಲ್ಲ ದೊಡ್ಡ ದೊಡ್ಡ ಸರ್ದಾರ್ ಇದ್ರು ಅಂಥೇಳಿ ಅಬು ಜಹಲ್ ಹೇಳ್ತಾನೆ. ಅಷ್ಟರೊಳಗೆ ಮತ್ತು ಅಬುಲ್ ಬುಕ್ತರಿ ಬರ್ತಾನೆ. ಆಮೇಲೆ ಮತ್ತು ಹೌದು ಅಂಥೇಳಿ ಆಮೇಲೆ ಇನ್ನೂ ಮುತಿಮ್ ಬಿನ್ ಅಬಿ ಅದಿನ್ ಬರ್ತಾರೆ. ಹಿಂಗೆ ಒಬ್ಬೊಬ್ಬರು ಇವರು 5 ಮಂದಿ ಒಮ್ಮೆಕ್ಲೆನ ಮುರಿದು ಬಿದ್ಕೊಳ್ಳೆ ಇವ್ರಿಗೂ ಒಂದು ಸ್ವಲ್ಪ ಏನತ್ತಾರಲ್ಲ ಇವರು ಸ್ವಲ್ಪ ವಿಚಾರ ಮಾಡ್ತಾರೆ, ಏನಪ್ಪ ಇದು ದೊಡ್ಡ ದೊಡ್ಡ ಸರ್ದಾರ್ಗಳು ಒಮ್ಮೆಕ್ಲೆನ ಈ ಟೈಪ್ ಅಟ್ಯಾಕ್ ಮಾಡತ್ತಾರಲ್ಲ ಅಂಥೇಳಿ. ನೀವು ಇವರು ಇಷ್ಟು ಸಂಭಾಷಣೆ ನಡೆದಿರ್ತೈತೆ. ಅಂಥ ಸಮಯದಾಗ ಅಬು ತಾಲಿಬರು ಬರ್ತಾರೆ. ಅಬು ತಾಲಿಬರು ಬಂದು ಏನು ಮಾಡ್ತಾರೆ, ಏನಿದೆ ಏನು ನಡೆಯತೈತೆ ನಿಮ್ಗೆ ಅಂತ ಹೇಳ್ತಾರೆ. ಇಲ್ಲ ಈ ಥರ ಇವ್ರು ಶೋಷಣೆ ಮಾಡತ್ತಾರೆ ನಿಮ್ಮ ಮ್ಯಾಗ, ಇದು ನಮ್ಗೆ ಸರಿ ಅನ್ಸೋಲ್ದು, ಇದು ನೀವು ಅಗ್ರಿಮೆಂಟ್ ಮೊದಲು ಕ್ಯಾನ್ಸಲ್ ಮಾಡ್ಸೋಕೆ ನೀವು ಅಂತ ಹೇಳ್ತಾರೆ. ಆಯ್ತು ತಡಿ ಇರಲಿ ನಾ ಮಾತಾಡ್ತೇನೆ ಸುಮ್ಮನೆ ಸ್ವಲ್ಪ ಅಂಥೇಳಿ ಇವ್ರಿಗೆಲ್ಲ ಸುಮ್ಮನೆ ಮಾಡಿಸ್ತಾರೆ. ಆಮ್ಯಾಗ ಹೋಗಿ ಅವ್ರು ಹೇಳ್ತಾರೆ ಅಬು ತಾಲಿಬರ್ಗೆ, ಅಬು ಜಹಲ್ ಅವ್ರಿಗೆ ಅಬು ತಾಲಿಬರು ಹೇಳ್ತಾರೆ, ನೋಡ ಈಗ ನನ್ನ ಮಗ ಅಂದರೆ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಒಂದು ನನಗೀಗ ಸಂದೇಶವನ್ನು ನೀಡ್ಯಾರ, ನೀವು ಒಂದು ಒಂದು ಅಗ್ರಿಮೆಂಟ್ ಅನುಸರಿಸಾಕುಂತಿರಲ್ಲ, ಆ ಅಗ್ರಿಮೆಂಟ್ ಏನೈತಲ್ಲ ಇಲ್ಲ ಅಲ್ಲಿ ಅಂತ ಹೇಳ್ತಾರೆ ಅವ್ರು. ಮಕ್ಕದಾಗ ಅವ್ರ ಅಗ್ರಿಮೆಂಟೇ ಇಲ್ಲ, ಇಲ್ಲಾರ್ದಂಥ ಅಗ್ರಿಮೆಂಟನ್ನು ಅವರು ಅನುಸರಿಸಾಕುಂತಾರೆ. ಅವ್ರ ಅಗ್ರಿಮೆಂಟ್ ಎಲ್ಲ ಏನೈತಲ್ಲ ಗೆದ್ಲಿ ತಿಂದುಬಿಟ್ಟವು ಅಂಥೇಳಿ ಹೇಳ್ತಾರೆ. ಆ ಅಗ್ರಿಮೆಂಟ್ನಾಗ ಬರೀ ಉಳಿದಿರೋದು ಮೊಹಮ್ಮದ್ ಮತ್ತು ಸ್ವಲ್ಪ ಜಾಗದಾಗ ಬಿಸ್ಮಿಕ್ ಅಲ್ಲಾಹುಮ್ಮ ಬಿಟ್ಟರೆ ಏನೂ ಇಲ್ಲ ಅದ್ರೊಳಗೆ ಅಂತ ಹೇಳ್ತಾರೆ. ಆಮ್ಯಾಗ ಅವರು ಇವ್ರಿಗೆ ಆಶ್ಚರ್ಯ ಆಗ್ತೈತಿ ಅಬು ಜಹಲ್ಗೆ, ಅವ್ರ ಮಕ್ಕ ಕುರೇಶಿನ ಒಂದು ಮುಖಂಡ್ರಿಗೆ, ಆ ಥರ ಹೆಂಗೆ ಆಗಕ್ಕೆ ಸಾಧ್ಯ ಐತಿ, ನಾವು ಎಲ್ಲರೂ ಸೇರಿ ಅದಕ್ಕೆ ಎಷ್ಟು ಸೇಫ್ಟಿ ಫುಲ್ ಪ್ಯಾಕ್ ಮಾಡಿ ಅದನ್ನು ಗಾಡಿಗೆ ಅಂಟಿಸೇವೆ, ಚೆಂದಾಗಿ ಪ್ಯಾಕ್ ಮಾಡಿ ಶೀಲ್ ಮಾಡ್ಯಾವ ನಾವು ಅದನ್ನು, ಅದಂಗೆ ಗೆದ್ಲಿ ತಿನ್ನೋಕೆ ಸಾಧ್ಯನೇ ಇಲ್ಲ ಅದ ಅಂತ ಹೇಳ್ತಾರೆ. ಆತಪ್ಪ ಈಗ ನನಗೆ ನಮ್ಮ ಪ್ರವಾದಿ ನಮಗೆ ಹೇಳ್ಯಾರೀಗ ಸಂದೇಶ, ಅವ್ರು ಹಂಗಾಗೈತೆ ಅಂತ ಹೇಳಿ ಅದನ್ನು ತೆಗೆದು ನೋಡಿದ ಕೂಡಲೇ ಅಕಸ್ಮಾತ್ ಅದೇನ್ರ ನಮ್ಮ ಪ್ರವಾದಿಯವ್ರು ಹೇಳ್ದಂಗೆ ಆಗಿತ್ತು ಅಂತ ಹೇಳಿದ್ರೆ ಏನಂತಲ್ಲ, ನೀವು ಇದನ್ನು ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ಬೇಕು. ಅದನ್ನು ಆಗಲಿಲ್ಲ ಅಂತ ಹೇಳಿದ್ರೆ ನನ್ನ ಮಗಗೆ ಅಂದ್ರೆ ಪ್ರವಾದಿಯವ್ರು ನಿಮಗೆ
ನಿಮ್ದು ತಾಬಿ ಕೊಟ್ಬಿಡ್ತೇನೆ ನಾವು, ನೀವು ಬೇಕಾದ್ ಮಾಡಿರಿ ಅವ್ರಿಗೆ ಅಂತ ಹೇಳ್ತಾರೆ. ಆವಾಗ ಅವ್ರು ಕುರೇಶ್ನವ್ರಿಗೆ ಅನ್ಸುತ್ತೆ ಇದೊಂದು ಒಳ್ಳೆ ಅವಕಾಶಪ್ಪ, ಇಂಥ ಅವಕಾಶ ನಮಗೆ ಎಲ್ಲಿ ಸಿಗ್ಬೇಕಂತೇಳಿ ಆತ ರೈಟ್ ಡನ್ ಅಂತ ಹೇಳ್ತಾರೆ ಅವ್ರು. ನೋಡ್ರಿ ನೋಡೋಣ ತಗೋದ ಅಂಥೇಳಿ ಹೋಗಿ ಆ ಸೀಲೆಲ್ಲ ಬಿಚ್ತಾರೆ. ಬಿಚ್ಚಿ ಅದು ಅಗ್ರಿಮೆಂಟ್ ಕಾಪಿ ತೆಗೆದು ನೋಡೋ ಮಟ್ಟ ಅಂತ ಹೇಳಿದ್ರೆ ಆ ಅಗ್ರಿಮೆಂಟ್ ಕಾಪಿ ಏನೈತಲ್ಲ ಗೆದ್ಲಿ ತಿಂದುಬಿಟ್ಟಿರ್ತೈತಿ. ಎಲ್ಲ ಅಗ್ರಿಮೆಂಟ್ ಏನೇನು ವಿಷಯ ಬರ್ದಿದ್ದು ಎಲ್ಲ ತಿಂದಿರ್ತೈತಿ. ಆದರೆ ಬಿಸ್ಮಿಕ್ ಅಲ್ಲಾಹುಮ ಅಂಥೇಳಿ ಅದು ಮೊಹಮ್ಮದ್ ಅನ್ನೋದು ಬಿಟ್ಟಿರ್ತೈತಿ, ಆಮೇಲೆ ಬಿಸ್ಮಿಕ್ ಅಲ್ಲಾಹುಮ ಅನ್ನೋದು ಬಿಟ್ಟಿರ್ತೈತಿ. ಇದೊಂದು ದೊಡ್ಡ ಒಂದು ಅದ್ಭುತ ಆಗಿಬಿಡ್ತೈತಿ. ಇದನ್ನು ಏನೈತಲ್ಲ ಎಲ್ಲ ಮಕ್ಕದವರು ನೋಡಿ ಏನೈತಲ್ಲ ಆಶ್ಚರ್ಯಚಕಿತ ಆಗಿದ್ದು ಬಿಡ್ತಾರೆ ಅವರು. ಇದನ್ನು ನಡೆದಂಥ ಶುಭ ಸುದ್ದಿಯನ್ನು ಉಮರ್ ರಜಿ ತಾಲಾನು ನಮ್ಮ ಪ್ರವಾದಿಯರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರಿಗೆ ಹೋಗಿ ತಿಳಿಸಿ ಅವ್ರಿಗೆ ಅಲ್ಲಿಂದ ಏನೈತಲ್ಲ ಕರ್ಕೊಂಡು ಮಕ್ಕಕ್ಕೆ ಬರ್ತಾರೆ. ಇದರ ಮುಂದಿನ ಭಾಗ ಇನ್ಶಾಲ್ಲ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು.